ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 155ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಆ ಸಮಯದಲ್ಲಿ ದುರಹಂಕಾರಿಯಾದ ದಶಗ್ರೀವನು ದೇವತೆಗಳನ್ನು ಮತ್ತು ಋಷಿಗಳನ್ನು ಅನಿಯಂತ್ರಿತವಾಗಿ ಕೊಲ್ಲಲು ಮತ್ತು ಸ್ವರ್ಗದ ಹಲವಾರು ಆಹ್ಲಾದಕರ ಉದ್ಯಾನವನಗಳನ್ನು ನಾಶ ಮಾಡಲು ಪ್ರಾರಂಭಿಸಿದನು. ಕೂಡಲೇ ತನ್ನ ಮಲಸಹೋದರನ ದುಷ್ಕೃತ್ಯಗಳ ಬಗ್ಗೆ ಅರಿತ ಕುಬೇರನು ದೂತನೊಬ್ಬನನ್ನು ಕಳುಹಿಸಿ, ಒಮ್ಮೆ ಭಗವಾನ್ ಶಿವನನ್ನು ಮತ್ತು ಅವನ ಪತ್ನಿಯಾದ ಉಮೆಯನ್ನು ಹಿಮಾಲಯದ ಒಂದು ಪರ್ವತದ ಶಿಖರದ ಮೇಲೆ ತಪಗಳಲ್ಲಿ ತೊಡಗಿರುವುದನ್ನು ಕಂಡ ನಾನು ಉಮಾದೇವಿಯನ್ನು ನೋಡಲು ಕುತೂಹಲನಾಗಿದ್ದೆ. ನನ್ನ ಎಡಗಣ್ಣಿನ ದೃಷ್ಟಿಯು ಅವಳ ಮೇಲೆ ಬಿದ್ದೊಡನೆಯೇ ಅದು ಸುಟ್ಟು ಹೋಯಿತು ಮತ್ತು ನನ್ನ ಬಲಗಣ್ಣು ಬಿಳಿಚಿಕೊಂಡಿತು. ಭಯಗೊಂಡ ನಾನು ಆ ಸ್ಥಳವನ್ನು ಕೂಡಲೇ ತೊರೆದು ಶಿವನನ್ನು ಮೆಚ್ಚಿಸುವ ಆಸೆಯಿಂದ ಹಿಮಾಲಯದ ಇನ್ನೊಂದು ಭಾಗದಲ್ಲಿ ತಪಗಳನ್ನಾಚರಿಸಲು ಹೋದೆನು. ಕಡೆಗೆ 800 ವರ್ಷಗಳ ನಂತರ ನನ್ನಿಂದ ಪ್ರಸನ್ನನಾದ ಭಗವಾನ್ ಶಿವನು ನನ್ನ ಮುಂದೆ ಪ್ರತ್ಯಕ್ಷನಾಗಿ ಅವನ ಪ್ರಾಮಾಣಿಕ ಸ್ನೇಹ ಭಾವವನ್ನು ನನ್ನೆಡೆಗೆ ತೋರಿದನು. ನನ್ನ ಎಡಗಣ್ಣಿನ ದೃಷ್ಟಿಯು ಸಂಪೂರ್ಣವಾಗಿ ಹಿಂದಿರುಗಿತಾದರೂ ನನ್ನ ಬಲಗಣ್ಣು ಎಂದಿಗೂ ಬಿಳಿಚಿಕೊಂಡೇ ಇರುವುದೆಂದು ಅವರು ನನಗೆ ತಿಳಿಸಿದರು. ಓಹೋ ದಶಗ್ರೀವನೇ, ಈ ತಪಗಳನ್ನು ಮುಗಿಸಿ ಮನೆಗೆ ಹಿಂದಿರುಗಿದ ನಾನು ನಿನ್ನ ದುಷ್ಕಾರ್ಯಗಳ ಬಗ್ಗೆ ತಿಳಿದುಕೊಂಡೆ. ನಿನ್ನ ಹಿತೈಷಿ ಹಾಗೂ ನಿನ್ನ ಕುಟುಂಬದವನಾಗಿರುವ ನಾನು ದೇವತೆಗಳು ನಿನ್ನನ್ನು ನಾಶ ಮಾಡಲು ಹೊಂಚು ಹಾಕುತ್ತಿರುವರೆಂದು ಎಚ್ಚರಿಸುತ್ತಿದ್ದೇನೆ. ಕಾಲ ಮೀರುವ ಮುನ್ನ ನೀನು ನಿನ್ನ ನಡತೆಯನ್ನು ಸುಧಾರಿಸಿಕೊಳ್ಳಬೇಕು ಎಂಬ ಉಪದೇಶವನ್ನು ನೀಡಿರುವೆನು ಎಂದನು. ಕುಬೇರನ ಸಂದೇಶವನ್ನು ಕೇಳಿ ಕೋಪಗೊಂಡ ದಶಗ್ರೀವನು, ನನ್ನ ಮಲ ಅಣ್ಣನೆಂಬ ಗೌರವದಿಂದ ಮಾತ್ರ ನಾನು ಈ ಅವಮರ್ಯಾದೆಯ ಮಾತುಗಳನ್ನು ಕೇಳಿ ಇನ್ನೂ ತಾಳ್ಮೆಯಿಂದ ಇರುವೆನು. ಆದರೆ ಈ ತೆಗೆದುಕೊಳ್ಳುವಿಕೆಯ ಕಾರಣವಾಗಿ ನಾನು ಈ 3 ಲೋಕಗಳನ್ನು ಜಯಿಸುವುದಲ್ಲದೆ 4 ಲೋಕಪಾಲಕರನ್ನು ಕೊಲ್ಲಲು ನಿರ್ಧರಿಸಿದ್ದೇನೆ ಎಂಬುದಾಗಿ ಘೋಷಿಸಿದನು. ಹೀಗೆ ಹೇಳುತ್ತಾ ತನ್ನ ಖಡ್ಗವನ್ನು ಹೊರತೆಗೆದು ದಶಗ್ರೀವನು ಆ ದೂತನನ್ನು ಕರುಣೆಯಿಲ್ಲದಂತೆ ಕೊಂದನು. ನಂತರ ದೂತನ ದೇಹವನ್ನು ರಾಕ್ಷಸರಿಗೆ ಆಹಾರವಾಗಿ ಕೊಟ್ಟ ಅವನು ತನ್ನ ರಥವನ್ನು ಏರಿ ತನ್ನ 6 ಮಂತ್ರಿಗಳಾದ ಮಹೋದರ, ಪ್ರಹಸ್ತ, ಮಾರೀಚ, ಶುಕ, ಸಾರಣ ಮತ್ತು ಧೂಮ್ರಾಕ್ಷನೊಡನೆ ಕುಬೇರನ ನಿವಾಸದ ಸ್ಥಳಕ್ಕೆ ಹೊರಟನು. ಆಕಾಶದಲ್ಲಿ 1 ತಾಸು ಹಾರಿದ ಅವರು ಕೈಲಾಸ ಪರ್ವತಕ್ಕೆ ಬಂದರು. ರಾಕ್ಷಸರನ್ನು ಕಂಡ ಯಕ್ಷರು ಕುಬೇರನನ್ನು ಸಮೀಪಿಸಿ ಯುದ್ಧ ಮಾಡಲು ಅನುಮತಿ ಕೋರಿದರು. ಆಗ ಒಂದು ಘೋರವಾದ ಯುದ್ಧವು ಪ್ರಾರಂಭವಾಯಿತು. ಯಕ್ಷರು ತನ್ನ ಮಂತ್ರಿಗಳನ್ನು ಸೋಲಿಸುತ್ತಿರುವುದನ್ನು ಕಂಡ ದಶಗ್ರೀವನು ತನ್ನ ಗದೆಯನ್ನು ತೆಗೆದುಕೊಂಡು ವೈರಿಗಳನ್ನು ನಾಶ ಮಾಡಲಾರಂಭಿಸಿದನು. ಉಳಿದಿದ್ದ ಯಕ್ಷರಿಂದ ಈ ವಿಷಯವನ್ನು ಕೇಳಿದ ಕುಬೇರನು ಇನ್ನೊಂದು ಸೈನ್ಯವನ್ನು ಕಳುಹಿಸಿದನು. ರಾಕ್ಷಸರು ಮತ್ತೆ ಜಯಶಾಲಿಗಳಾದಾಗ ದಶಗ್ರೀವನು ಕುಬೇರನ ನಿವಾಸ ಸ್ಥಳವನ್ನು ಪ್ರವೇಶಿಸಿದನು. ದ್ವಾರದಲ್ಲಿ ನಿಂತಿದ್ದ ಒಬ್ಬ ಪಹರೆಗಾರನೊಬ್ಬನು ದಶಗ್ರೀವನನ್ನು ಧೈರ್ಯವಾಗಿ ತಡೆದನು. ನುಗ್ಗಲು ಪ್ರಯತ್ನಿಸುತ್ತಿದ್ದ ದಶಗ್ರೀವನ ತಲೆಯ ಮೇಲೆ ಒಂದು ಮರದ ಕಂಬದಿಂದ ಹೊಡೆದ ಅವನು ದಶಗ್ರೀವನ ತಲೆಯಿಂದ ರಕ್ತ ಸುರಿಯುವಂತೆ ಮಾಡಿದನು. ಆದರೆ ಬ್ರಹ್ಮದೇವನ ವರದಿಂದಾಗಿ ಬದುಕುಳಿದ ಚೇತರಿಸಿಕೊಂಡಂತಹ ದಶಗ್ರೀವನು ಆ ಪಹರೆಗಾರನನ್ನು ಜಜ್ಜಿ ಒಂದು ರೂಪವಿಲ್ಲದಂತಹ ಮಾಂಸದ ಮುದ್ದೆಯನ್ನಾಗಿ ಮಾಡಿ ಇತರ ರಾಕ್ಷಸರು ಭಯದಿಂದ ಓಡುವಂತೆ ಮಾಡಿದನು. ಆಗ ಕುಬೇರನು ತನ್ನ ಮುಖ್ಯ ಸೇನಾಧಿಕಾರಿಯಾದಂತಹ ಮಣಿಭದ್ರನನ್ನು 4,000 ಯಕ್ಷ ಸೈನಿಕರೊಡನೆ ಕಳುಹಿಸಿದನು. ಮುಂದೆ ನಡೆದಂತಹ ಯುದ್ಧದಲ್ಲಿ ಪ್ರಹಸ್ತ್ರನು 1,000 ಯಕ್ಷರನ್ನು ಕೂಡಲೇ ಕೊಂದನು. ಮಹೋದರನು 1,000 ಮತ್ತು ಮಾರೀಚನು 2,000 ಯಕ್ಷರನ್ನು ಕೊಂದನು. ಆದರೂ ಧೂಮ್ರಾಕ್ಷನನ್ನು ಆಕ್ರಮಿಸಿದ ಮಣಿಭದ್ರನು ಅವನು ಪ್ರಜ್ಞೆ ತಪ್ಪುವಂತೆ ಮಾಡಿದನು. ಆಗ ಮಣಿಭದ್ರನ ಮುಕುಟವನ್ನು ಹೊಡೆದು ಪ್ರತೀಕಾರ ತೋರಿದ ದಶಗ್ರೀವನು ಅವನು ಅತ್ತ ತಿರುಗುವಂತೆ ಮಾಡಿದನು. ಆಗ ಗದೆಯನ್ನು ಧರಿಸಿ ತನ್ನಿಬ್ಬರು ಮಂತ್ರಿಗಳಾದ ಶುಕ್ರ, ಪ್ರೌಷ್ಠಪತ ಹಾಗೂ ಧನದ ಅಧಿದೇವತೆಗಳಾದ ಪದ್ಮ ಮತ್ತು ಶಂಕರೊಡನೆ ಅಲ್ಲಿಗೆ ತಾನೇ ಬಂದು ಕುಬೇರನು ದಶಗ್ರೀವನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾ ಹೀಗೆಂದನು, ನೀನು ಎಲ್ಲ ಆಚಾರಗಳನ್ನು ಗರ್ವದಿಂದ
ನಿರ್ಲಕ್ಷಿಸಿ ಅತ್ಯಂತ ಪಾಪಪೂರಿತವಾಗಿ ನಡೆದುಕೊಂಡಿರುವುದರಿಂದ ನಿನ್ನನ್ನು ಈ ಕೂಡಲೇ ನರಕಲೋಕಕ್ಕೆ ರವಾನಿಸುವ ಮೂಲಕ ನಾನು ನಿನಗೆ ಅರ್ಹವಾದ ಶಿಕ್ಷೆಯನ್ನು ಕೊಡುವೆನು ಎಂದನು. ತಮ್ಮ ಒಡೆಯನು ಈ ರೀತಿಯಲ್ಲಿ ತೆಗೆಳಿಸಿಕೊಂಡಿರುವುದನ್ನು ಕೇಳಿದ ರಾಕ್ಷಸ ಮಂತ್ರಿಗಳು ಎದೆಗುಂದಿ ಅಲ್ಲಿಂದ ಓಡಿದರು. ಕುಬೇರನು ಮುನ್ನುಗ್ಗಿ ದಶಗ್ರೀವನ ತಲೆಗೆ ತನ್ನ ಗದೆಯಿಂದ ಹೊಡೆದಾಗ ದಶಗ್ರೀವನು ಸ್ವಲ್ಪ ಕೂಡ ಕ್ಷೋಭೆಗೊಳಗಾಗಲಿಲ್ಲ. ಅವರಿಬ್ಬರು ಪರಸ್ಪರ ಹೊಡೆದಾಡಲು ಮುಂದಾದರು. ಕಡೆಗೆ ಅವರಿಬ್ಬರಲ್ಲಿ ಯಾರೊಬ್ಬರಿಗೂ ಮೇಲುಗೈ ಸಾಧಿಸಲು ಆಗಲಿಲ್ಲ. ರಾಕ್ಷಸ ಮಾಯೆಯನ್ನು ಉಪಯೋಗಿಸಲು ಪ್ರಾರಂಭಿಸಿದ ದಶಗ್ರೀವನು ಹುಲಿ, ಮೋಡ, ಬೆಟ್ಟ, ಸಮುದ್ರ, ಯಕ್ಷ ಮುಂತಾದ ಹಲವಾರು ರೂಪಗಳನ್ನು ಧರಿಸಿದನು. ಕಡೆಗೆ ಅವನು ತನ್ನ ದೈತ್ಯಾಕಾರದ ಗದೆಯಿಂದ ಕುಬೇರನ ತಲೆಗೆ ಹೊಡೆದಾಗ ಅವನು ತೀವ್ರ ರಕ್ತಸ್ರಾವದಿಂದ ಪ್ರಜ್ಞೆ ತಪ್ಪಿ ಬಿದ್ದನು. ಆಗ ಕುಬೇರನನ್ನು ಯುದ್ಧ ಭೂಮಿಯಿಂದ ಹೊರಗೆ ಒಯ್ದ ಪದ್ಮ, ಶಂಖ ಮತ್ತು ಇತರ ಯಕ್ಷರು ಅವನು ಪ್ರಜ್ಞೆಯನ್ನು ಮರುಪಡೆಯುವಂತೆ ಮಾಡಿದರು. ತನ್ನ ಜಯದಿಂದ ಸಂತುಷ್ಟನಾದ ದಶಗ್ರೀವನು ಪುಷ್ಪಕ ವಿಮಾನವನ್ನು ಸ್ವಾಧೀನಪಡಿಸಿಕೊಂಡು ಅದನ್ನು ಏರಿ ಹಿಮಾಲಯದಲ್ಲಿರುವ ಕಾರ್ತಿಕೇಯನ ಜನ್ಮಸ್ಥಳವಾಗಿದ್ದ ಚಿನ್ನದ ಜೋಂಡಿನ ತೋಪಿನ ಕಡೆಗೆ ಹೊರಟನು. ಆದರೆ ಪರ್ವತವನ್ನು ಏರುತ್ತಿದ್ದ ಆ ಪುಷ್ಪಕ ವಿಮಾನವು ಇದ್ದಕ್ಕಿದ್ದಂತೆ ನಿಂತು ಮುಂದೆ ಹೋಗದಂತಾಯಿತು. ದಶಗ್ರೀವನು ಆಶ್ಚರ್ಯಚಕಿತನಾಗಿ ನಿಂತಾಗ ನಂದೀಶ್ವರನು ಅವನ ಮುಂದೆ ಪ್ರತ್ಯಕ್ಷನಾದನು. ಭಗವಾನ್ ಶಿವನ ಈ ಪರಮಾಪ್ತ ಸೇವಕನು ಕುಬ್ಜನಾಗಿದ್ದು ನೋಡಲು ವಿಕಾರ ಸ್ವರೂಪಿಯಾಗಿದ್ದರು ಮತ್ತು ಕೂದಲಿಲ್ಲದೆ ನೋಡುವುದಕ್ಕೆ ಭಯಾನಕವಾಗಿದ್ದರು. ದಶಗ್ರೀವನನ್ನು ಉದ್ದೇಶಿಸಿದ ನಂದೀಶ್ವರನು, ಭಗವಾನ್ ಶಂಕರನು ಈ ಪರ್ವತದಲ್ಲಿ ಸಂಚರಿಸುತ್ತಿರುವುದರಿಂದ ನೀನು ಈ ಕೂಡಲೇ ಹಿಂದಿರುಗಬೇಕು ಎಂಬುದಾಗಿ ಆಜ್ಞಾಪಿಸಿದನು. ಇದನ್ನು ಕೇಳಿ ಕೋಪಗೊಂಡ ದಶಗ್ರೀವನು ತನ್ನ ರಥದಿಂದ ಕೆಳಗಿಳಿದು, ಈ ಶಂಕರ ಯಾರು ಎಂಬುದಾಗಿ ಕೇಳಿದನು. ತನ್ನ ತಲೆಯನ್ನು ಮೇಲೆತ್ತಿ ನೋಡಿದ ದಶಗ್ರೀವನು ಕಪಿಮುಖನಾಗಿದ್ದ ನಂದಿಯು ಉರಿಯುತ್ತಿದ್ದ ಬಲ್ಲೆಯನ್ನು ಹಿಡಿದುಕೊಂಡು ಶಿವನ ಪಕ್ಕ ನಿಂತಿರುವುದನ್ನು ಕಂಡನು. ಭಗವಾನ್ ಶಿವನ ಗೂಳಿ ವಾಹನನನ್ನು ಕಂಡ ದಶಗ್ರೀವನು ಅವನನ್ನು ಹೀನೈಸಿ ನಕ್ಕನು. ಕೋಪಗೊಂಡ ನಂದಿಯು ದಶಗ್ರೀವನಿಗೆ, ಭವಿಷ್ಯದಲ್ಲಿ ನಿನ್ನ ಸಂಪೂರ್ಣ ವಂಶವನ್ನೇ ನಾಶ ಮಾಡುವ ಪ್ರಬಲವಾದ ಕಪಿಗಳು ಜನಿಸುವರು. ನಾನು ಇಚ್ಛಿಸಿದರೆ ನಿನ್ನನ್ನು ಈಗಲೇ ಕೊಲ್ಲಬಲ್ಲೆ. ಆದರೆ ನಿನ್ನ ದುಷ್ಕಾರ್ಯಗಳೇ ನಿನ್ನನ್ನು ನಾಶ ಮಾಡಲೆಂದು ನಾನು ನಿನ್ನನ್ನು ಉಳಿಸುತ್ತಿದ್ದೇನೆ ಎಂದು ಹೇಳಿದನು. ಸ್ನೇಹಿತರೆ, ರಾಮಾಯಣದ 155ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ.